ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಾ? ಏನೋ ಗಜವಾದಾದ್ಮೇಲೆ ವೀಡಿಯೋ ಮಾಡ್ತಾ ಇಲ್ಲ ಬಿಟ್ಬಿಟ್ಟವನೇ ಅಂದ್ಕೊಂಡಿದ್ದೀರಾ? ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಏನೋ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಇರುತ್ತಲ್ಲ, ಏನಾದ್ರು ಒಂದು ಒಳ್ಳೇದಾಗ್ಬೇಕಾದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ಲ, ಹಂಗಾಗ್ತಾ ಇತ್ತು. ಏನಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ, ಗಜವಾದಾದ್ಮೇಲೆ ಏನೇನು ಮಾಡ್ತಾ ಇದ್ದೆ ಅಂತ ನಾನು ಹೇಳ್ತೀನಿ. ಇವತ್ತಿಂದ ವೀಡಿಯೋಗಳು ಬರ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ, ನೀವೇ ಖುಷಿ ಆಯ್ತೀರಾ. ಎಷ್ಟೋ ದಿವಸ ಆಯಿತು ಇವನ್ನ ಎತ್ತಿ, ಇವಾಗ ಎತ್ತುತ್ತಾ ಇದ್ದೀನಿ. ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಮೊನ್ನೆ ಶಿವಮೊಗ್ಗ ಓಡ್ ಬಂದೆ, ಮಸ್ತಾಗಿ ಹೊಡ್ದ, ಮಾತ್ರ ಸಕ್ಕದಾಗಿ ಹೊಡ್ದ. ನಾನು ವೀಡಿಯೋ ಮಾಡಬೇಕಿತ್ತು, ಹೇಳ್ತಾ ಇಲ್ವಾ, ಸ್ವಲ್ಪ ಹೆವಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋನು ಮಾಡೋಕ್ಕಾಗಿಲ್ಲ. ಮಾಡ್ತೀನಿ, ಇವತ್ತಿಂದ ನಾನು ಮಾಡೇ ಮಾಡ್ತೀನಿ. ಪ್ಲೀಸ್ ನನ್ನ ಫಾಲೋವರ್ಸ್ ಯಾರು ಬೇಜಾರು ಮಾಡ್ಕೋಬೇಡ್ರಿ, ಫಾಲೋ ಮಾಡಿರಿ. ಎಷ್ಟೋ ಜನ ಅನ್ಫಾಲೋ ಮಾಡಿದ್ದೀರಾ, ಫಾಲೋ ಮಾಡಿರಿ. ಇವತ್ತಿಂದ ಸೂಪರಾಗಿ ವೀಡಿಯೋಗಳು ಬಿಡ್ತಾ ಇರ್ತೀನಿ, ನೋಡಿರಂತೆ. ನೋಡಿ ಫ್ರೆಂಡ್ಸ್, ಏನಕ್ಕೋಸ್ಕರ ನಾನು ಬರ್ತಾ ಇರಲಿಲ್ಲ, ವೀಡಿಯೋ ಬಿಡ್ತಾ ಇರಲಿಲ್ಲ ಅಂತ ಕಾರಣ ಇದೊಂದಕ್ಕೋಸ್ಕರನೇ. ಇದೊಂದು ಇಸ್ಕೋಬೇಕಿತ್ತು ಹೊಸದು, ಬಡಾದ ಸ್ಟೈಫೈ. ಇದಕ್ಕೋಸ್ಕರನೇ ಸ್ವಲ್ಪ ಓಡಾಡ್ಕೊಂಡು ಗಿಡ ಆಡ್ಕೊಂಡಿದ್ದೆ, ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಏನೋ ಸಾಲ ಮಾಡಿಬಿಟ್ಟು ಮಾಡಿದ್ದೀನಿ ನೋಡಿರಿ. ರಿಮೋಟ್ ಕಂಟ್ರೋಲು ಫುಲ್ಲು. ಇದಕ್ಕೋಸ್ಕರನೇ ನಾನು ವೀಡಿಯೋ ಬಿಡ್ತಾ ಇರಲಿಲ್ಲ. ಹೊಸ ಗಾಡಿ ಇಸ್ಕೊಳೋಣ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಸಾಲ ಗೀಲ ಎಲ್ಲ ಮಾಡಬೇಕಿತ್ತಲ್ಲ ಗಾಡಿ ಇಸ್ಕೊಳಕ್ಕೆ, ಅದಕ್ಕೋಸ್ಕರನೇ ವೀಡಿಯೋ ಎಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ವೀಡಿಯೋ ಎಲ್ಲ ಮಾಡ್ತೀನಿ, ಇನ್ಮೇಲಿಂದ ಬಿಡ್ತೀನಿ. ಎಲ್ಲ ಬಾಡಿ ಗೀಡಿ ಎಲ್ಲ ಕಟ್ಟಿಸ್ಬೇಕು. ಇವಾಗ ಆಕ್ಟಿವ್ ಹೋಯ್ತಾ ಇದ್ದೀನಿ, ಆಕ್ಟಿವ್ ಅಲ್ಲಿ FC ಪಾಸಿಂಗ್ ಹೋಯ್ತಾ ಇವತ್ತು, ಅದಕ್ಕೋಸ್ಕರ ಹೋಯ್ತಾ ಇದ್ದೀನಿ. ಬನ್ನಿ ಎಲ್ಲ ತೋರಿಸ್ತೀನಿ ಇವತ್ತು. ಫ್ರೆಂಡ್ಸ್, ಗಾಡಿದು FC ಎಲ್ಲ ಆಯಿತು, ಮಾಡಿಸ್ಕೊ ಬರೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಇವಾಗ ಹೋಗ್ಬಿಟ್ಟು ಬಾಡಿ ಕಟ್ಟಕ್ಕೆ ಬಿಡಬೇಕು ಫ್ರೆಂಡ್ಸ್. ಬಾಡಿ ಕಟ್ಟಬೇಕಾದ್ರೆ ನಾನು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ನೋಡಿರಿ. ಫ್ರೆಂಡ್ಸ್, ಮನೆಗೆ ಹೋಗಿ ಊಟ ಮಾಡ್ಕೊಂಡು ಇವಾಗ ಗಾಡಿನ ಬಾಡಿ ಕಟ್ಟಕ್ಕೆ ಬಿಡಕ್ಕೆ ಹೋಯ್ತಾ ಇದ್ದೀನಿ. ಆವಾಗಲೂ ಯಾಕೆ ಬಿಡಕ್ಕೆ ಹೋಗಿಲ್ಲ ಅಂದರೆ, ಸ್ವಲ್ಪ ಅಡ್ವಾನ್ಸ್ ಎಲ್ಲ ಕೊಡೋಕ್ಕೆ ಅಮೌಂಟ್ ಬೇಕಿತ್ತಲ್ಲ, ಅದಕ್ಕೇನೆ ಎಲ್ಲ ಎತ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಊಟ ಗಿಟ್ಟೆಲ್ಲ ಮಾಡ್ಕೊಂಡು ಇವಾಗ ಹೋಯ್ತಾ ಇನ್ ಫ್ರೆಂಡ್ಸ್. ನಿಮಗೆ ಒಬ್ರನ್ನ ತೋರಿಸ್ತೀನಿ ನೋಡ್ರಿ. ಇವಾಗ ಇಲ್ಲಿ ಹಂಗೆ ಸಿಗ್ತಾರೆ ನೋಡ್ರಿ, ಖುಷಿಯಾಗೋಯ್ತೀರ ನೀವು ಅವ್ರನ್ನ ನೋಡ್ಬಿಟ್ಟು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಅಯ್ಯ ಎಷ್ಟು ದಿವಸ ಆದ್ಮೇಲೆ ಸಿಗೋ ನೋಡಿ ಫ್ರೆಂಡ್ಸ್. ಐ ಮಾಡ ನೋಡಿ ಫ್ರೆಂಡ್ಸ್, ನಾನಿಲ್ಲ ಅಂದ್ಬಿಟ್ಟು ಫುಲ್ಲು ಬೆವ್ತಾಗ್ಬಿಟ್ಟಿದ್ದೆ ಅಯ್ಯ. ನೋಡಿ ಫ್ರೆಂಡ್ಸ್, ಗಾಡಿನ ತಗೊಬಂದಿದ್ದೀನಿ. ಅಲ್ಲಿ ಸ್ವಲ್ಪ ಕೊಟೇಶನ್ ಹಾಕ್ಸ್ಕೊಬರೋಕೆ ಹೋಗ್ತೀನಿ, ಅದಕ್ಕೆ ಗಾಡಿ ಇಲ್ಲೇ ಗ್ರೌಂಡಲ್ಲಿ ಹಾಕ್ಬಿಟ್ಟು ಹೋಯ್ತಾ ಇದ್ದೀನಿ ಕೊಟೇಶನ್ ಹಾಕ್ಸೋಕ್ಕೆ. ಎಲ್ಲ ಬಾಡಿ ಎಲ್ಲ ಕಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲೇ ಬಿಡಬೇಕಾಗಿರೋದು ಗಾಡಿನ. ನೋಡ್ರಿ, ನಮ್ಮ ಹೊಸ ಗಾಡಿ ಎಲ್ಲಿ ನಿಂತೈತೆ. ಗಾಡಿಗೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲ ಫೈನಲ್ ಮಾಡ್ಬಿಟ್ಟು ಗಾಡಿನ ಬಿಟ್ಬಿಟ್ಟು ಬರ್ತಾಯಿದ್ದೀನಿ. ಇನ್ನೂ ಒಂದು ವಾರ ಆಗುತ್ತಂತೆ ಗಾಡಿ ರೆಡಿ ಆಗೋಕ್ಕೆ. ಅಷ್ಟರಲ್ಲಿ ನಂಗೆ ಸ್ವಲ್ಪ ಟ್ರಿಪ್ಗಳೈತೆ, ಟ್ರಿಪ್ಗಳು ಮುಗಿಸ್ಕೊ ಬರ್ತೀನಿ. ಗಾಡಿ ನೋಡ್ರಿ ಹಿಂಗೈತೆ. ಫೈನಲ್ ಆಗಿ ಹೆಂಗೆ ರೆಡಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಯಾರಿಗಾದರೂ ನಿಮಗೆ ಬೇರೆ ಏನಾರು ಐಡಿಯಾ ಇದ್ರೆ ಈ ಥರ ಮಾಡಿಸೋ ಅಂತ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ಪ್ರಕಾರನೂ ನಾನು ಮಾಡಿಸ್ತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ಬೆಳೆಸಿ ಪ್ಲೀಸ್.